ಅವಿನಯಮಪನಯ ವಿಷ್ಣೋ ದಮಯ ಮನಶ್ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಅನ್ನೋದು ಶ್ಲೋಕ. ಇಲ್ಲವರು ಏನು ಪ್ರಾರ್ಥನೆ, ನಾವು ದೇವರ ಹತ್ರಕ್ಕೆ ಹೋದಾಗ ಏನು ಕೇಳ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಏನೇನೋ ಕೇಳುವುದಲ್ಲ, ಅದು ಇದು ಅಂತೆಲ್ಲ ಈ ಕಂಡಿದ್ದನ್ನೆಲ್ಲ ಕೇಳುವುದಲ್ಲ. ಸರಿಯಾಗಿ ಇದನ್ನು ಕೇಳಿಬಿಟ್ರೆ ಬೇರೆ ಎಲ್ಲವುದನ್ನು ಕೇಳಿದ ಹಾಗಾಗುತ್ತೆ, ಇನ್ನೇನು ಕೇಳಲಿಕ್ಕೆ ಉಳಿಯುವುದಿಲ್ಲ ಲೋಕದಲ್ಲಿ. ಅಂದರೆ ಏನು ಹೇಳ್ತಿದ್ದಾರೆ, ಅವಿನಯಮಪನಯ ನನ್ನಲ್ಲಿರುವಂತಹ ಅಹಂಕಾರವನ್ನು ಹೋಗಲಾಡಿಸು, ದಮಯ ಮನಃ ನನ್ನ ಮನಸ್ಸಿಗೊಂದು ನಿಗ್ರಹವನ್ನು ಕೊಡು, ಶಮಯ ವಿಷಯ ಮೃಗತೃಷ್ಣ ನನ್ನಲ್ಲಿರತಕ್ಕಂಥ ದುರಾಸೆಗಳನ್ನು ದೂರ ಮಾಡು, ಭೂತದಯಾಂ ವಿಸ್ತಾರಯ ಎಲ್ಲರ ಮೇಲೂ ನನಗೆ ಒಂದು ದಯಾಗುಣವನ್ನು ಕೊಡು, ತಾರಯ ಸಂಸಾರ ಸಾಗರತಃ ಈ ಸಂಸಾರದಿಂದ ನನ್ನನ್ನು ಪಾರು ಮಾಡು, ಸಂಸಾರ ದುಃಖದಿಂದ ನನಗೆ ಮುಕ್ತಿಯನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಇಷ್ಟು ಕೇಳಿದರೆ ಇನ್ನೇನು ಕೇಳಬೇಕಾಗಿಲ್ಲ. ದೇವರ ಸನ್ನಿಧಿಗೆ ಹೋಗಿ ಇದರೊಳಗೆ ಎಲ್ಲವೂ ಬಂದಾಯಿತು, ಪ್ರತಿಯೊಂದು ವಿಷಯ ಇದರೊಳಗೆ ಬಂದಾಯಿತು. ಇನ್ನು ನಾವು ಏನೇನು ಕೇಳ್ಕೊಳ್ತೀವೋ, ಏನೇನು ಕಷ್ಟಗಳು ಕಾರ್ಪಣ್ಯಗಳು ನನಗದು ಎಲ್ಲವೂ ಇದರೊಳಗೆ ಬರುತ್ತೆ. ಇದೊಂದು ಪ್ರಾರ್ಥನೆ. ಈ ಸಣ್ಣ ಶ್ಲೋಕದಲ್ಲಿ ಇಷ್ಟು ವಿಷಯವನ್ನು ಅವರು ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ. ಹೀಗಾಗಿ ಅವರ ಗ್ರಂಥದಲ್ಲಿರ್ತಕ್ಕಂತಹ ಒಂದೊಂದು ವಾಕ್ಯ, ಒಂದೊಂದು ಶಬ್ದವೂ ಸಹ ಅತ್ಯಂತ ಉತ್ಕೃಷ್ಟವಾದಂತಹದ್ದಾಗಿದೆ. ಪ್ರತಿಯೊಂದರಿಂದಲೂ ಮನುಷ್ಯನಿಗೆ ಒಂದು ಮಾರ್ಗದರ್ಶನ ಅನ್ನೋದು ಉಂಟಾಗುತ್ತೆ. ಅಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು.